ಆರ್ಸಿಬಿ ಅಭಿಮಾನಿಗಳಿಗೆ ಇವತ್ತು ರಾಜ್ಯ ಸರ್ಕಾರ ಗುಡ್ ನ್ಯೂಸ್ ಅನ್ನ ಕೊಡುತ್ತಾ ಹಾಗಿದ್ರೆ ಬೆಂಗಳೂರಲ್ಲಿ ಐಪಿಎಲ್ ಪಂದ್ಯ ಭವಿಷ್ಯ ಇವತ್ತೇ ಇತ್ಯರ್ಥ ಆಗುತ್ತೆ. ಅದು ಕೂಡ ಐಪಿಎಲ್ ಮ್ಯಾಚಸ್ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ನಡೆಯುತ್ತೋ ನಡೆಯಲ್ವೋ, ನಡಿಬೇಕೋ ನಡಿಬಾರದು, ಇದನ್ನು ಕೂಡ ಸರ್ಕಾರ ಇವತ್ತು ಇತ್ಯರ್ಥ ಮಾಡಲಿಕ್ಕಿದೆ. ಪಂದ್ಯಾವಳಿ ಪುನರ್ ಆರಂಭ ಹಿನ್ನೆಲೆಯಲ್ಲಿ ಕ್ರೀಡಾಂಗಣದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ಕೂಡ ನೆರವೇರ್ತಾ ಇವೆ. ಕಾರಣ 24ನೇ ತಾರೀಕಿಂದ ವಿಜಯ್ ಹಜಾರೆ ಮ್ಯಾಚ್ ಅಲ್ಲಿ ನಡೆಯುತ್ತೆ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕೆಎಸ್ಸಿಎ ವತಿಯಿಂದ ಶಾಂತಿ ಹೋಮ ನಡೆದಿದೆ. ಪಂದ್ಯಾವಳಿ ಪುನರ್ ಆರಂಭದ ಮುನ್ಸೂಚನೆಯನ್ನ ನೀಡಿವೆ ಈ ಹೋಮ ಹವನ ಪೂಜೆ ಪುನಸ್ಕಾರ. ಹೌದು, ಕರೆಕ್ಟ್. ಏನೇ ಕೆಲಸ ಆಗಬೇಕು, ದೊಡ್ಡ ಕೆಲಸ ಅಂತ ಹೇಳಿದ್ರೆ ಅಥವಾ ಈವನ್ ಸಣ್ಣ ಕೆಲಸ ಅಂತ ಹೇಳಿದ್ರು ದೇವರ ಅನುಗ್ರಹ ಇದ್ದೆ ಹುಲ್ಕಡ್ಡಿ ಕೂಡ ಅಲ್ಲಾಡಲ್ಲ ಅಂತ ಹೇಳ್ತಾರೆ. ಆ ನಿಟ್ಟಿನಲ್ಲಿ ಕೆಎಸ್ಸಿ ಅದನ್ನು ಅರ್ಥ ಮಾಡಿಕೊಂಡು ಈಗಿರೋ ಪದಾಧಿಕಾರಿಗಳು ಇಲ್ಲಿ ಯಾವುದೇ ತರ ಅಹಿತ ಘಟನೆ ನಡೀದೇ ಇರಲಿ, ಅಟ್ ದ ಸೇಮ್ ಟೈಮ್ ಎಲ್ಲ ಸುಲಲಿತವಾಗಿ ಆಗಲಿ ಅಂತ ಯೋಚನೆ ಮಾಡಿ ಇವತ್ತು ಸುದರ್ಶನ ಹೋಮ ಆಗಲಿ, ಗಣ ಹೋಮ ಆಗಲಿ ಎಲ್ಲನೂ ವಿಜೃಂಭಣೆಯಿಂದ ಆಚರಿಸಲಾಗಿದೆ. ಎಲ್ಲ ಪದಾಧಿಕಾರಿಗಳು ಬಂದು ಈ ಕಾರ್ಯನ ನಡೆಸ್ತಾ ಇರೋದು ಅವರೇ ನಿಂತು. ಆರ್ಸಿಬಿ ಅಭಿಮಾನಿಗಳಿಗೆ ಇವತ್ತು ರಾಜ್ಯ ಸರ್ಕಾರ ಗುಡ್ ನ್ಯೂಸ್ ಅನ್ನ ಕೊಡುತ್ತಾ ಹಾಗಿದ್ರೆ ಬೆಂಗಳೂರಲ್ಲಿ ಐಪಿಎಲ್ ಪಂದ್ಯ ಭವಿಷ್ಯ ಇವತ್ತೇ ಇತ್ಯರ್ಥ ಆಗುತ್ತೆ. ಅದು ಕೂಡ ಐಪಿಎಲ್ ಮ್ಯಾಚಸ್ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ನಡೆಯುತ್ತೋ ನಡೆಯಲ್ವೋ, ನಡಿಬೇಕೋ ನಡಿಬಾರದು, ಇದನ್ನು ಕೂಡ ಸರ್ಕಾರ ಇವತ್ತು ಇತ್ಯರ್ಥ ಮಾಡಲಿಕ್ಕಿದೆ. ಪಂದ್ಯಾವಳಿ ಪುನರ್ ಆರಂಭ ಹಿನ್ನೆಲೆಯಲ್ಲಿ ಕ್ರೀಡಾಂಗಣದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ಕೂಡ ನೆರವೇರ್ತಾ ಇವೆ. ಕಾರಣ 24ನೇ ತಾರೀಕಿಂದ ವಿಜಯ್ ಹಜಾರೆ ಮ್ಯಾಚ್ ಅಲ್ಲಿ ನಡೆಯುತ್ತೆ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕೆಎಸ್ಸಿಎ ವತಿಯಿಂದ ಶಾಂತಿ ಹೋಮ ನಡೆದಿದೆ. ಪಂದ್ಯಾವಳಿ ಪುನರ್ ಆರಂಭದ ಮುನ್ಸೂಚನೆಯನ್ನ ನೀಡಿವೆ ಈ ಹೋಮ ಹವನ ಪೂಜೆ ಪುನಸ್ಕಾರ. ಹೌದು, ಕರೆಕ್ಟ್. ಏನೇ ಕೆಲಸ ಆಗಬೇಕು, ದೊಡ್ಡ ಕೆಲಸ ಅಂತ ಹೇಳಿದ್ರೆ ಅಥವಾ ಈವನ್ ಸಣ್ಣ ಕೆಲಸ ಅಂತ ಹೇಳಿದ್ರು ದೇವರ ಅನುಗ್ರಹ ಇದ್ದೆ ಹುಲ್ಕಡ್ಡಿ ಕೂಡ ಅಲ್ಲಾಡಲ್ಲ ಅಂತ ಹೇಳ್ತಾರೆ. ಆ ನಿಟ್ಟಿನಲ್ಲಿ ಕೆಎಸ್ಸಿ ಅದನ್ನು ಅರ್ಥ ಮಾಡಿಕೊಂಡು ಈಗಿರೋ ಪದಾಧಿಕಾರಿಗಳು ಇಲ್ಲಿ ಯಾವುದೇ ತರ ಅಹಿತ ಘಟನೆ ನಡೀದೇ ಇರಲಿ, ಅಟ್ ದ ಸೇಮ್ ಟೈಮ್ ಎಲ್ಲ ಸುಲಲಿತವಾಗಿ ಆಗಲಿ ಅಂತ ಯೋಚನೆ ಮಾಡಿ ಇವತ್ತು ಸುದರ್ಶನ ಹೋಮ ಆಗಲಿ, ಗಣ ಹೋಮ ಆಗಲಿ ಎಲ್ಲನೂ ವಿಜೃಂಭಣೆಯಿಂದ ಆಚರಿಸಲಾಗಿದೆ. ಎಲ್ಲ ಪದಾಧಿಕಾರಿಗಳು ಬಂದು ಈ ಕಾರ್ಯನ ನಡೆಸ್ತಾ ಇರೋದು ಅವರೇ ನಿಂತು. ಆರ್ಸಿಬಿ ಅಭಿಮಾನಿಗಳಿಗೆ ಇವತ್ತು ರಾಜ್ಯ ಸರ್ಕಾರ ಗುಡ್ ನ್ಯೂಸ್ ಅನ್ನ ಕೊಡುತ್ತಾ ಹಾಗಿದ್ರೆ ಬೆಂಗಳೂರಲ್ಲಿ ಐಪಿಎಲ್ ಪಂದ್ಯ ಭವಿಷ್ಯ ಇವತ್ತೇ ಇತ್ಯರ್ಥ ಆಗುತ್ತೆ. ಅದು ಕೂಡ ಐಪಿಎಲ್ ಮ್ಯಾಚಸ್ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ನಡೆಯುತ್ತೋ ನಡೆಯಲ್ವೋ, ನಡಿಬೇಕೋ ನಡಿಬಾರದು, ಇದನ್ನು ಕೂಡ ಸರ್ಕಾರ ಇವತ್ತು ಇತ್ಯರ್ಥ ಮಾಡಲಿಕ್ಕಿದೆ. ಪಂದ್ಯಾವಳಿ ಪುನರ್ ಆರಂಭ ಹಿನ್ನೆಲೆಯಲ್ಲಿ ಕ್ರೀಡಾಂಗಣದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ಕೂಡ ನೆರವೇರ್ತಾ ಇವೆ. ಕಾರಣ 24ನೇ ತಾರೀಕಿಂದ ವಿಜಯ್ ಹಜಾರೆ ಮ್ಯಾಚ್ ಅಲ್ಲಿ ನಡೆಯುತ್ತೆ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕೆಎಸ್ಸಿಎ ವತಿಯಿಂದ ಶಾಂತಿ ಹೋಮ ನಡೆದಿದೆ. ಪಂದ್ಯಾವಳಿ ಪುನರ್ ಆರಂಭದ ಮುನ್ಸೂಚನೆಯನ್ನ ನೀಡಿವೆ ಈ ಹೋಮ ಹವನ ಪೂಜೆ ಪುನಸ್ಕಾರ. ಹೌದು, ಕರೆಕ್ಟ್. ಏನೇ ಕೆಲಸ ಆಗಬೇಕು, ದೊಡ್ಡ ಕೆಲಸ ಅಂತ ಹೇಳಿದ್ರೆ ಅಥವಾ ಈವನ್ ಸಣ್ಣ ಕೆಲಸ ಅಂತ ಹೇಳಿದ್ರು ದೇವರ ಅನುಗ್ರಹ ಇದ್ದೆ ಹುಲ್ಕಡ್ಡಿ ಕೂಡ ಅಲ್ಲಾಡಲ್ಲ ಅಂತ ಹೇಳ್ತಾರೆ. ಆ ನಿಟ್ಟಿನಲ್ಲಿ ಕೆಎಸ್ಸಿ ಅದನ್ನು ಅರ್ಥ ಮಾಡಿಕೊಂಡು ಈಗಿರೋ ಪದಾಧಿಕಾರಿಗಳು ಇಲ್ಲಿ ಯಾವುದೇ ತರ ಅಹಿತ ಘಟನೆ ನಡೀದೇ ಇರಲಿ, ಅಟ್ ದ ಸೇಮ್ ಟೈಮ್ ಎಲ್ಲ ಸುಲಲಿತವಾಗಿ ಆಗಲಿ ಅಂತ ಯೋಚನೆ ಮಾಡಿ ಇವತ್ತು ಸುದರ್ಶನ ಹೋಮ ಆಗಲಿ, ಗಣ ಹೋಮ ಆಗಲಿ ಎಲ್ಲನೂ ವಿಜೃಂಭಣೆಯಿಂದ ಆಚರಿಸಲಾಗಿದೆ. ಎಲ್ಲ ಪದಾಧಿಕಾರಿಗಳು ಬಂದು ಈ ಕಾರ್ಯನ ನಡೆಸ್ತಾ ಇರೋದು ಅವರೇ ನಿಂತು. ಆರ್ಸಿಬಿ ಅಭಿಮಾನಿಗಳಿಗೆ ಇವತ್ತು ರಾಜ್ಯ ಸರ್ಕಾರ ಗುಡ್ ನ್ಯೂಸ್ ಅನ್ನ ಕೊಡುತ್ತಾ ಹಾಗಿದ್ರೆ ಬೆಂಗಳೂರಲ್ಲಿ ಐಪಿಎಲ್ ಪಂದ್ಯ ಭವಿಷ್ಯ ಇವತ್ತೇ ಇತ್ಯರ್ಥ ಆಗುತ್ತೆ. ಅದು ಕೂಡ ಐಪಿಎಲ್ ಮ್ಯಾಚಸ್ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ನಡೆಯುತ್ತೋ ನಡೆಯಲ್ವೋ, ನಡಿಬೇಕೋ ನಡಿಬಾರದು, ಇದನ್ನು ಕೂಡ ಸರ್ಕಾರ ಇವತ್ತು ಇತ್ಯರ್ಥ ಮಾಡಲಿಕ್ಕಿದೆ. ಪಂದ್ಯಾವಳಿ ಪುನರ್ ಆರಂಭ ಹಿನ್ನೆಲೆಯಲ್ಲಿ ಕ್ರೀಡಾಂಗಣದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ಕೂಡ ನೆರವೇರ್ತಾ ಇವೆ. ಕಾರಣ 24ನೇ ತಾರೀಕಿಂದ ವಿಜಯ್ ಹಜಾರೆ ಮ್ಯಾಚ್ ಅಲ್ಲಿ ನಡೆಯುತ್ತೆ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕೆಎಸ್ಸಿಎ ವತಿಯಿಂದ ಶಾಂತಿ ಹೋಮ ನಡೆದಿದೆ. ಪಂದ್ಯಾವಳಿ ಪುನರ್ ಆರಂಭದ ಮುನ್ಸೂಚನೆಯನ್ನ ನೀಡಿವೆ ಈ ಹೋಮ ಹವನ ಪೂಜೆ ಪುನಸ್ಕಾರ. ಹೌದು, ಕರೆಕ್ಟ್. ಏನೇ ಕೆಲಸ ಆಗಬೇಕು, ದೊಡ್ಡ ಕೆಲಸ ಅಂತ ಹೇಳಿದ್ರೆ ಅಥವಾ ಈವನ್ ಸಣ್ಣ ಕೆಲಸ ಅಂತ ಹೇಳಿದ್ರು ದೇವರ ಅನುಗ್ರಹ ಇದ್ದೆ ಹುಲ್ಕಡ್ಡಿ ಕೂಡ ಅಲ್ಲಾಡಲ್ಲ ಅಂತ ಹೇಳ್ತಾರೆ. ಆ ನಿಟ್ಟಿನಲ್ಲಿ ಕೆಎಸ್ಸಿ ಅದನ್ನು ಅರ್ಥ ಮಾಡಿಕೊಂಡು ಈಗಿರೋ ಪದಾಧಿಕಾರಿಗಳು ಇಲ್ಲಿ ಯಾವುದೇ ತರ ಅಹಿತ ಘಟನೆ ನಡೀದೇ ಇರಲಿ, ಅಟ್ ದ ಸೇಮ್ ಟೈಮ್ ಎಲ್ಲ ಸುಲಲಿತವಾಗಿ ಆಗಲಿ ಅಂತ ಯೋಚನೆ ಮಾಡಿ ಇವತ್ತು ಸುದರ್ಶನ ಹೋಮ ಆಗಲಿ, ಗಣ ಹೋಮ ಆಗಲಿ ಎಲ್ಲನೂ ವಿಜೃಂಭಣೆಯಿಂದ ಆಚರಿಸಲಾಗಿದೆ. ಎಲ್ಲ ಪದಾಧಿಕಾರಿಗಳು ಬಂದು ಈ ಕಾರ್ಯನ ನಡೆಸ್ತಾ ಇರೋದು ಅವರೇ ನಿಂತು. ಆರ್ಸಿಬಿ ಅಭಿಮಾನಿಗಳಿಗೆ ಇವತ್ತು ರಾಜ್ಯ ಸರ್ಕಾರ ಗುಡ್ ನ್ಯೂಸ್ ಅನ್ನ ಕೊಡುತ್ತಾ ಹಾಗಿದ್ರೆ ಬೆಂಗಳೂರಲ್ಲಿ ಐಪಿಎಲ್ ಪಂದ್ಯ ಭವಿಷ್ಯ
ಇವತ್ತೇ ಇತ್ಯರ್ಥ ಆಗುತ್ತೆ. ಅದು ಕೂಡ ಐಪಿಎಲ್ ಮ್ಯಾಚಸ್ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ನಡೆಯುತ್ತೋ ನಡೆಯಲ್ವೋ, ನಡಿಬೇಕೋ ನಡಿಬಾರದು, ಇದನ್ನು ಕೂಡ ಸರ್ಕಾರ ಇವತ್ತು ಇತ್ಯರ್ಥ ಮಾಡಲಿಕ್ಕಿದೆ. ಪಂದ್ಯಾವಳಿ ಪುನರ್ ಆರಂಭ ಹಿನ್ನೆಲೆಯಲ್ಲಿ ಕ್ರೀಡಾಂಗಣದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ಕೂಡ ನೆರವೇರ್ತಾ ಇವೆ. ಕಾರಣ 24ನೇ ತಾರೀಕಿಂದ ವಿಜಯ್ ಹಜಾರೆ ಮ್ಯಾಚ್ ಅಲ್ಲಿ ನಡೆಯುತ್ತೆ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕೆಎಸ್ಸಿಎ ವತಿಯಿಂದ ಶಾಂತಿ ಹೋಮ ನಡೆದಿದೆ. ಪಂದ್ಯಾವಳಿ ಪುನರ್ ಆರಂಭದ ಮುನ್ಸೂಚನೆಯನ್ನ ನೀಡಿವೆ ಈ ಹೋಮ ಹವನ ಪೂಜೆ ಪುನಸ್ಕಾರ. ಹೌದು, ಕರೆಕ್ಟ್. ಏನೇ ಕೆಲಸ ಆಗಬೇಕು, ದೊಡ್ಡ ಕೆಲಸ ಅಂತ ಹೇಳಿದ್ರೆ ಅಥವಾ ಈವನ್ ಸಣ್ಣ ಕೆಲಸ ಅಂತ ಹೇಳಿದ್ರು ದೇವರ ಅನುಗ್ರಹ ಇದ್ದೆ ಹುಲ್ಕಡ್ಡಿ ಕೂಡ ಅಲ್ಲಾಡಲ್ಲ ಅಂತ ಹೇಳ್ತಾರೆ. ಆ ನಿಟ್ಟಿನಲ್ಲಿ ಕೆಎಸ್ಸಿ ಅದನ್ನು ಅರ್ಥ ಮಾಡಿಕೊಂಡು ಈಗಿರೋ ಪದಾಧಿಕಾರಿಗಳು ಇಲ್ಲಿ ಯಾವುದೇ ತರ ಅಹಿತ ಘಟನೆ ನಡೀದೇ ಇರಲಿ, ಅಟ್ ದ ಸೇಮ್ ಟೈಮ್ ಎಲ್ಲ ಸುಲಲಿತವಾಗಿ ಆಗಲಿ ಅಂತ ಯೋಚನೆ ಮಾಡಿ ಇವತ್ತು ಸುದರ್ಶನ ಹೋಮ ಆಗಲಿ, ಗಣ ಹೋಮ ಆಗಲಿ ಎಲ್ಲನೂ ವಿಜೃಂಭಣೆಯಿಂದ ಆಚರಿಸಲಾಗಿದೆ. ಎಲ್ಲ ಪದಾಧಿಕಾರಿಗಳು ಬಂದು ಈ ಕಾರ್ಯನ ನಡೆಸ್ತಾ ಇರೋದು ಅವರೇ ನಿಂತು. ಆರ್ಸಿಬಿ ಅಭಿಮಾನಿಗಳಿಗೆ ಇವತ್ತು ರಾಜ್ಯ ಸರ್ಕಾರ ಗುಡ್ ನ್ಯೂಸ್ ಅನ್ನ ಕೊಡುತ್ತಾ ಹಾಗಿದ್ರೆ ಬೆಂಗಳೂರಲ್ಲಿ ಐಪಿಎಲ್ ಪಂದ್ಯ ಭವಿಷ್ಯ ಇವತ್ತೇ ಇತ್ಯರ್ಥ ಆಗುತ್ತೆ. ಅದು ಕೂಡ ಐಪಿಎಲ್ ಮ್ಯಾಚಸ್ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ನಡೆಯುತ್ತೋ ನಡೆಯಲ್ವೋ, ನಡಿಬೇಕೋ ನಡಿಬಾರದು, ಇದನ್ನು ಕೂಡ ಸರ್ಕಾರ ಇವತ್ತು ಇತ್ಯರ್ಥ ಮಾಡಲಿಕ್ಕಿದೆ. ಪಂದ್ಯಾವಳಿ ಪುನರ್ ಆರಂಭ ಹಿನ್ನೆಲೆಯಲ್ಲಿ ಕ್ರೀಡಾಂಗಣದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ಕೂಡ ನೆರವೇರ್ತಾ ಇವೆ. ಕಾರಣ 24ನೇ ತಾರೀಕಿಂದ ವಿಜಯ್ ಹಜಾರೆ ಮ್ಯಾಚ್ ಅಲ್ಲಿ ನಡೆಯುತ್ತೆ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕೆಎಸ್ಸಿಎ ವತಿಯಿಂದ ಶಾಂತಿ ಹೋಮ ನಡೆದಿದೆ. ಪಂದ್ಯಾವಳಿ ಪುನರ್ ಆರಂಭದ ಮುನ್ಸೂಚನೆಯನ್ನ ನೀಡಿವೆ ಈ ಹೋಮ ಹವನ ಪೂಜೆ ಪುನಸ್ಕಾರ. ಹೌದು, ಕರೆಕ್ಟ್. ಏನೇ ಕೆಲಸ ಆಗಬೇಕು, ದೊಡ್ಡ ಕೆಲಸ ಅಂತ ಹೇಳಿದ್ರೆ ಅಥವಾ ಈವನ್ ಸಣ್ಣ ಕೆಲಸ ಅಂತ ಹೇಳಿದ್ರು ದೇವರ ಅನುಗ್ರಹ ಇದ್ದೆ ಹುಲ್ಕಡ್ಡಿ ಕೂಡ ಅಲ್ಲಾಡಲ್ಲ ಅಂತ ಹೇಳ್ತಾರೆ. ಆ ನಿಟ್ಟಿನಲ್ಲಿ ಕೆಎಸ್ಸಿ ಅದನ್ನು ಅರ್ಥ ಮಾಡಿಕೊಂಡು ಈಗಿರೋ ಪದಾಧಿಕಾರಿಗಳು ಇಲ್ಲಿ ಯಾವುದೇ ತರ ಅಹಿತ ಘಟನೆ ನಡೀದೇ ಇರಲಿ, ಅಟ್ ದ ಸೇಮ್ ಟೈಮ್ ಎಲ್ಲ ಸುಲಲಿತವಾಗಿ ಆಗಲಿ ಅಂತ ಯೋಚನೆ ಮಾಡಿ ಇವತ್ತು ಸುದರ್ಶನ ಹೋಮ ಆಗಲಿ, ಗಣ ಹೋಮ ಆಗಲಿ ಎಲ್ಲನೂ ವಿಜೃಂಭಣೆಯಿಂದ ಆಚರಿಸಲಾಗಿದೆ. ಎಲ್ಲ ಪದಾಧಿಕಾರಿಗಳು ಬಂದು ಈ ಕಾರ್ಯನ ನಡೆಸ್ತಾ ಇರೋದು ಅವರೇ ನಿಂತು. ಆರ್ಸಿಬಿ ಅಭಿಮಾನಿಗಳಿಗೆ ಇವತ್ತು ರಾಜ್ಯ ಸರ್ಕಾರ ಗುಡ್ ನ್ಯೂಸ್ ಅನ್ನ ಕೊಡುತ್ತಾ ಹಾಗಿದ್ರೆ ಬೆಂಗಳೂರಲ್ಲಿ ಐಪಿಎಲ್ ಪಂದ್ಯ ಭವಿಷ್ಯ ಇವತ್ತೇ ಇತ್ಯರ್ಥ ಆಗುತ್ತೆ. ಅದು ಕೂಡ ಐಪಿಎಲ್ ಮ್ಯಾಚಸ್ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ನಡೆಯುತ್ತೋ ನಡೆಯಲ್ವೋ, ನಡಿಬೇಕೋ ನಡಿಬಾರದು, ಇದನ್ನು ಕೂಡ ಸರ್ಕಾರ ಇವತ್ತು ಇತ್ಯರ್ಥ ಮಾಡಲಿಕ್ಕಿದೆ. ಪಂದ್ಯಾವಳಿ ಪುನರ್ ಆರಂಭ ಹಿನ್ನೆಲೆಯಲ್ಲಿ ಕ್ರೀಡಾಂಗಣದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ಕೂಡ ನೆರವೇರ್ತಾ ಇವೆ. ಕಾರಣ 24ನೇ ತಾರೀಕಿಂದ ವಿಜಯ್ ಹಜಾರೆ ಮ್ಯಾಚ್ ಅಲ್ಲಿ ನಡೆಯುತ್ತೆ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕೆಎಸ್ಸಿಎ ವತಿಯಿಂದ ಶಾಂತಿ ಹೋಮ ನಡೆದಿದೆ. ಪಂದ್ಯಾವಳಿ ಪುನರ್ ಆರಂಭದ ಮುನ್ಸೂಚನೆಯನ್ನ ನೀಡಿವೆ ಈ ಹೋಮ ಹವನ ಪೂಜೆ ಪುನಸ್ಕಾರ. ಹೌದು, ಕರೆಕ್ಟ್. ಏನೇ ಕೆಲಸ ಆಗಬೇಕು, ದೊಡ್ಡ ಕೆಲಸ ಅಂತ ಹೇಳಿದ್ರೆ ಅಥವಾ ಈವನ್ ಸಣ್ಣ ಕೆಲಸ ಅಂತ ಹೇಳಿದ್ರು ದೇವರ ಅನುಗ್ರಹ ಇದ್ದೆ ಹುಲ್ಕಡ್ಡಿ ಕೂಡ ಅಲ್ಲಾಡಲ್ಲ ಅಂತ ಹೇಳ್ತಾರೆ. ಆ ನಿಟ್ಟಿನಲ್ಲಿ ಕೆಎಸ್ಸಿ ಅದನ್ನು ಅರ್ಥ ಮಾಡಿಕೊಂಡು ಈಗಿರೋ ಪದಾಧಿಕಾರಿಗಳು ಇಲ್ಲಿ ಯಾವುದೇ ತರ ಅಹಿತ ಘಟನೆ ನಡೀದೇ ಇರಲಿ, ಅಟ್ ದ ಸೇಮ್ ಟೈಮ್ ಎಲ್ಲ ಸುಲಲಿತವಾಗಿ ಆಗಲಿ ಅಂತ ಯೋಚನೆ ಮಾಡಿ ಇವತ್ತು ಸುದರ್ಶನ ಹೋಮ ಆಗಲಿ, ಗಣ ಹೋಮ ಆಗಲಿ ಎಲ್ಲನೂ ವಿಜೃಂಭಣೆಯಿಂದ ಆಚರಿಸಲಾಗಿದೆ. ಎಲ್ಲ ಪದಾಧಿಕಾರಿಗಳು ಬಂದು ಈ ಕಾರ್ಯನ ನಡೆಸ್ತಾ ಇರೋದು ಅವರೇ ನಿಂತು.